ಹಲೋ ಸ್ನೇಹಿತರೆ, ನಾವು ಈ ದಿನ ಟ್ಯಾಲಿಯಲ್ಲಿ ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪ ಅಂದರೆ ಸ್ಟಾಕ್ ಐಟಮ್ ಎಕ್ಸ್ಟ್ರಾ ಪ್ರಾಬ್ಲಮ್ ಅಂತೇಳಿ. ಈ ಸ್ಟಾಕ್ ಐಟಮ್ ಎಕ್ಸ್ಟ್ರಾ ಪ್ರಾಬ್ಲಮ್ ಏನು ಅಂತ ಹೇಳೋದಾದರೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಲ್ಲ ಇನ್ವೆಂಟ್ರಿ ಮ್ಯಾನೇಜ್ಮೆಂಟಲ್ಲಿ ಸ್ಟಾಕ್ ಐಟಮ್ಸ್ ಯಾವ ರೀತಿ ಕೊಡೋದು, ಹಾಗೆ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ನ ಯಾವ ರೀತಿ ಮ್ಯಾಚ್ ಮಾಡೋದು, ಹಾಗೆ ಪರ್ಚೇಸ್ ಆದರೆ ಪರ್ಚೇಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು, ಹಾಗೆ ಸೇಲ್ಸ್ ಆದರೆ ಸೇಲ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತೇಳಿ ಅದು ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು. ಈ ಪ್ರಾಬ್ಲಮ್ನಲ್ಲಿ ಕೆಲವೊಂದು 4-5 ಸ್ಟಾಕ್ ಐಟಮ್ಸ್ ಇರುತ್ತೆ, ಹಾಗೆ ಯೂನಿಟ್ಸ್ ಆಫ್ ಮೆಜರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅದು ಯಾವ ರೀತಿ ಅಂತೇಳಿ ಇಲ್ಲಿ ನೋಡ್ಕೊಳ್ಳೋಂತೆ. ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಈ ಪ್ರಾಬ್ಲಮ್ನ ನೀವು ನೋಟ್ ಮಾಡ್ಕೊರಿ. ಈ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ಪ್ರಶಾಂತ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh rupees ಅಂತಿದೆಯಲ್ಲ, 5 lakh rupees ಇಂದ ಪ್ರಶಾಂತ್ ಅನ್ನೋರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಒಂದು ಕಂಪನಿನ ಕ್ರಿಯೇಷನ್ ಮಾಡಬೇಕಾಗುತ್ತೆ. ನಾನು Alt F1 ಅಂತ ಕ್ಲಿಕ್ ಮಾಡ್ತೀನಿ. Alt F1 ಅಲ್ಲಿ ಕಂಪನಿ ಇನ್ಫೋದಲ್ಲಿ ಕ್ರಿಯೇಟ್ ಕಂಪನಿ ಅಂತ ಇದೆಯಲ್ಲ, ಈ ಕ್ರಿಯೇಟ್ ಕಂಪನಿನ ನಾನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಮಿಸ್ಟರ್ ಪ್ರಶಾಂತ್ ಕಂಪನಿ ಅಂತೇಳಿ ನಾನು ಕಂಪನಿ ನೇಮ್ನ ಕೊಡ್ತೀನಿ. ಇವರು ಬಿಸ್ನೆಸ್ ಓನರ್ ಆಗಿರೋದ್ರಿಂದ ಇವ್ರ ಹೆಸರನ್ನ ನಾನು ಕೊಡ್ತೀನಿ. ಹಾಗೆ ಇಲ್ಲಿ ಅಡ್ರೆಸ್ ಕೇಳ್ತಿದೆಯಲ್ಲ, ಅಡ್ರೆಸ್ಸಲ್ಲಿ ನಾನು ಮಡಿಕೇರಿ ಅಂತ ಕೊಟ್ಟು, ಹಾಗೆ ಕಂಟ್ರಿ ಇಂಡಿಯಾ, ಸ್ಟೇಟ್ನ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ Ctrl A ಅಂತ ಪ್ರೆಸ್ ಮಾಡ್ತೀನಿ. ಈ ರೀತಿ ಕಂಪನಿ ಅನ್ನೋದು ಸೇವ್ ಆಯಿತು. ಇವಾಗ ಮಿಸ್ಟರ್ ಪ್ರಶಾಂತ್ ಕಂಪನಿ ಅನ್ನೋದು ಸೇವ್ ಆಗಿದೆಯಲ್ಲ, ನಾನು ನೆಕ್ಸ್ಟ್ ಥಿಂಗ್ ಏನು ಮಾಡ್ತಿದ್ವಿ, ಇಲ್ಲಿ ಇನ್ವೆಂಟ್ರಿ ಇನ್ಫೋ ಅಂತಿದ್ದಲ್ಲ, ಇನ್ವೆಂಟ್ರಿ ಇನ್ಫೋದಲ್ಲಿ ಯೂನಿಟ್ಸ್ ಆಫ್ ಮೆಜರ್ ಹಾಗೆ ಸ್ಟಾಕ್ ಐಟಮ್ಸ್ನ ಮೆನ್ಷನ್ ಮಾಡ್ತಿದ್ವಲ್ಲ, ಇವೆರಡನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಈ ಪ್ರಾಬ್ಲಮ್ ನೋಡ್ತಿದ್ರಲ್ಲ, ಈ ಪ್ರಾಬ್ಲಮ್ ಪ್ರಕಾರ ಪರ್ಚೇಸ್ ಮಾಡ್ತಾ ಇದೀವಲ್ಲ ನಾವು, ರೈಸ್, ಆಯಿಲು, ಶುಗರು, ಹಾಗೆ ಲಕ್ಸ್ ಸೋಪ್ ಅಂತಿದ್ದೆಲ್ಲ, ಇದನ್ನೆಲ್ಲ ನಾವು ಪರ್ಚೇಸ್ ಮಾಡ್ತಿದ್ದೀವಿ ಅಂತ ತೋರಿಸ್ತಿದೆ. ಹಾಗೆ ಇದ್ರ ಮೆಜರ್ಮೆಂಟ್ ನೋಡ್ಕೊಂತ ಹೋದ್ರೆ ನಾವು ಬ್ಯಾಗ್ಸು, ಕ್ಯಾನ್ಸು, ಹಾಗೆ ಮತ್ತೆ ಪೀಸಸ್ಸು, ಈ ರೀತಿ ಎಲ್ಲ ಇದೆಯಲ್ಲ, ನಾವು ಇದನ್ನ ಮೆಜರ್ಮೆಂಟ್ನ ಫಸ್ಟ್ ಥಿಂಗ್ ಆಗಿ ಕೊಡಬೇಕಾಗುತ್ತೆ. ಅದಾದ್ಮೇಲೆ ಸ್ಟಾಕ್ ಐಟಮ್ಸ್ನ ಕೊಟ್ಟು ಲೆಡ್ಜರ್ ಹಾಗೆ ವೋಚರ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ಥಿಂಗ್ ನಾವು ಯೂನಿಟ್ಸ್ ಆಫ್ ಮೆಜರ್ ಇದೆಲ್ಲ, ನಾನು ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇದರಲ್ಲಿ ಕ್ರಿಯೇಟ್ ಅಂತಿದೆಯಲ್ಲ, ಕ್ರಿಯೇಟ್ ಆಗಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಸಿಂಬಲ್ ಅಂತ ಕೇಳ್ತಿದೆಯಲ್ಲ, ಇಲ್ಲಿ ನೋಡ್ತಿರ್ಬೋದು ನೀವು, ರೈಸ್ 25 bags, ಈಚ್ 1050 ಅಂತ ಇದೆಯಲ್ಲ, ಇಲ್ಲಿ ರೈಸ್ಗೆ ಬ್ಯಾಗ್ಸ್ ಅಂತ ಮೆಜರ್ಮೆಂಟ್ ಇದೆಯಲ್ಲ, ಬ್ಯಾಗ್ಸ್ ಅಂತ ಕೊಡಬೇಕಾಗುತ್ತೆ. ಅದೇ ರೀತಿ ನಾನು ಜಸ್ಟ್ ಎಂಟರ್ ಹೊಡೆದು ಈ ರೀತಿ ಮೆಜರ್ಮೆಂಟ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೋಡ್ತಿರ್ಬೋದು ನೀವು, ಆಯಿಲು 20 cans ಅಂತಿದೆ. ಈ ರೀತಿ ಕ್ಯಾನ್ಸ್ ಇದ್ರೆ, ಕ್ಯಾನ್ಸ್ ಅಲ್ಲ ಮೆಜರ್ಮೆಂಟ್, ಕ್ಯಾನ್ಸ್ ಅಂತ ಕೊಡ್ತೀನಿ. ಅದು ಆಯಿಲ್ ಅನ್ನೋದು ಕ್ಯಾನ್ಸ್ ಇಂದ ಮೆಜರ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥ. ಹಾಗೆ ಶುಗರ್ ಅಂತಿದೆ, ಶುಗರ್ ಅನ್ನೋದು 35 bags ಅಂತಿದೆ. ಬ್ಯಾಗ್ಸ್ ಅನ್ನೋ ಮೆಜರ್ಮೆಂಟ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಲ್ಲ ರೈಸ್ ಅಲ್ಲಿ, ಇವಾಗ ಮತ್ತೆ ಹಾಕೋ ನೆಸೆಸಿಟಿ ಏನಿಲ್ಲ. ಹೀಗೆ ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು ನೀವು, ಲಕ್ಸ್ ಸೋಪ್ 50 pieces ಅಂತಿದೆ. ಪೀಸಸ್ ಅಂತಂದ್ರೆ ಇಲ್ಲಿ ಸಿಂಬಲ್ ಅಲ್ಲಿ ಪೀಸಸ್ ಅಂತ ಕೊಡ್ತೀನಿ. ಹಾಗೆ ಈ ಮೆಜರ್ಮೆಂಟ್ ನ ಕೊಟ್ಟು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಈ ಪ್ರಾಬ್ಲಮ್ ಪ್ರಕಾರ ಮೆಜರ್ಮೆಂಟ್ ಎಲ್ಲ ಹಾಕಿದೀವಲ್ಲ, ನಾನು ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಮತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಇವಾಗ ಸ್ಟಾಕ್ ಐಟಮ್ಸ್ ಏನಿದೆಯಲ್ಲ, ಆ ಸ್ಟಾಕ್ ಐಟಮ್ಸ್ ಎಲ್ಲ ಹಾಕಿ ಯೂನಿಟ್ಸ್ ಆಫ್ ಮೆಜರ್ ಏನಿದೆಯಲ್ಲ ಅದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ಈ ಸ್ಟಾಕ್ ಐಟಮ್ಸ್ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸಿಂಗಲ್ ಸ್ಟಾಕ್ ಐಟಮ್ ಹಾಗೆ ಮಲ್ಟಿಪಲ್ ಸ್ಟಾಕ್ ಐಟಮ್ ಅಂತಿದೆಯಲ್ಲ, ಇದು ಸ್ಟಾಕ್ ಐಟಮ್ಸ್ ನಾವು ಸಿಂಗಲ್ ಆಗಿ ಕ್ರಿಯೇಟ್ ಮಾಡಬಹುದು, ಹಾಗೆ ಮಲ್ಟಿಪಲ್ ಆಗಿ ಅಟ್ ಅ ಟೈಮ್ ಒಂದೇ ಸಲ ಕೂಡ ಕ್ರಿಯೇಟ್ ಮಾಡಬಹುದು. ಸಿಂಗಲ್ ಸ್ಟಾಕ್ ಐಟಮ್ಸ್ ನಾನು ಮುಂದೆ ಬರುತ್ತೆ, ಅದನ್ನ ಹೇಳ್ಕೊಡ್ತೀನಿ ಅಂತೆ. ಇವಾಗ ಮಲ್ಟಿಪಲ್ ಸ್ಟಾಕ್ ಐಟಮ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಕ್ರಿಯೇಟ್ ಅಂತಿದ್ದಲ್ಲ, ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಅಂಡರ್ ಗ್ರೂಪ್ ಅಂತ ಕೇಳ್ತಿದ್ದಲ್ಲ, ಆಲ್ ಐಟಮ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಸ್ಟಾಕ್ ಐಟಮ್ಸ್ ಏನಿದೆ, ರೈಸ್, ಆಯಿಲ್, ಶುಗರ್, ಲಕ್ಸ್ ಸೋಪ್, ಈ ರೀತಿ ಇದೆಲ್ಲ, ನಾನು ರೈಸ್ ಅಂತ ಸ್ಟಾಕ್ ಐಟಮ್ ನ ಹಾಕ್ತೀನಿ. ಹಾಗೆ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಅಂತಿದೆಯಲ್ಲ, ಇಲ್ಲಿ ಬ್ಯಾಗ್ಸ್, ಕ್ಯಾನ್ಸ್, ಪೀಸಸ್ ಅಂತಿದೆಯಲ್ಲ, ಈ ರೈಸ್ ಅನ್ನೋದು ಎದರಿಂದ ಮೆಜರ್ಮೆಂಟ್ ಮಾಡ್ತಾರೆ ಅಂತ ಕೇಳುತ್ತೆ. ಇಲ್ಲಿ ಇದು ರೈಸ್ ಅನ್ನೋದು ಬ್ಯಾಗ್ಸ್ ಇಂದ ಮೆಜರ್ಮೆಂಟ್ ಮಾಡ್ತಾ ಇದಾರಲ್ಲ, ಬ್ಯಾಗ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಏನು ಕ್ವಾಂಟಿಟಿ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಇದು ವೋಚರ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ಒನ್ ಆಯಿಲ್ 20 cans ಅಂತಿದೆಯಲ್ಲ, ಆಯಿಲ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಆಯಿಲ್ ಅನ್ನ ಸ್ಟಾಕ್ ಐಟಮ್ ನ ಹಾಕಿ ಈ ಲೀಸ್ಟ್ ಆಫ್ ಗ್ರೂಪ್ಸ್ ನ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ರಿ. ಹಾಗೆ ಇದು ಆಯಿಲ್ ನ ಎದರಿಂದ ಮೆಜರ್ಮೆಂಟ್ ಮಾಡ್ತಾ ಇದಾರೆ ಅಂತಂದ್ರೆ ಕ್ಯಾನ್ಸ್ ಇಂದ ಮೆಜರ್ಮೆಂಟ್ ಮಾಡ್ತಾ ಇದಾರಲ್ಲ, ಕ್ಯಾನ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒನ್ ಐಟಮ್ ನಲ್ಲಿ ಶುಗರ್ 35 bags ಅಂತಿದೆಯಲ್ಲ, ಶುಗರ್ ಅಂತ ನಾನು ಐಟಮ್ ನ ಹಾಕ್ತೀನಿ. ಹಾಗೆ ಎಂಟರ್ ಅಂತ ಪ್ರೆಸ್ ಮಾಡಿ ಶುಗರ್ನ ಬ್ಯಾಗ್ಸ್ ಇಂದ ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ, ಬ್ಯಾಗ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒನ್ ನೋಡ್ಬೋದು, ಲಕ್ಸ್ ಸೋಪ್ ಅಂತಿದೆಯಲ್ಲ, ಲಕ್ಸ್ ಸೋಪ್ ಅಂತ ಬರಿತೀನಿ ನಾನು. ಲಕ್ಸ್ ಸೋಪ್ ಅಂತ ಐಟಮ್ ಹಾಕಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ಇದು ಎದರಿಂದ ಮೆಜರ್ಮೆಂಟ್ ಮಾಡ್ತಾ ಇದಾರೆ ಅಂದ್ರೆ, ಈ ರೀತಿ ಸೋಪ್ನ ಪೀಸಸ್ ಇಂದ ಮೆಜರ್ಮೆಂಟ್ ಮಾಡ್ತಾ ಇದಾರೆ. ಈ ಪೀಸಸ್ ಅನ್ನೋ ಮೆಜರ್ಮೆಂಟ್ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಹಾಗೆ ಈ ಪ್ರಾಬ್ಲಮ್ ಪ್ರಕಾರ ನೆಕ್ಸ್ಟ್ ಸ್ಟಾಕ್ ಐಟಮ್ ಏನಿಲ್ಲ, ಈ 4 ಸ್ಟಾಕ್ ಐಟಮ್ ಮಾತ್ರ ಕೊಟ್ಟಿದ್ದಾರೆ. ಹಾಗೆ ನಾವು ಈ 4 ಸ್ಟಾಕ್ ಐಟಮ್ಗೂ ಯೂನಿಟ್ಸ್ ಆಫ್ ಮೆಜರ್ ಕೊಟ್ಟು ಆ ಎರಡಕ್ಕೂ ಮ್ಯಾಚ್ ಮಾಡಿದೀವಲ್ಲ, ಇವಾಗ ಜಸ್ಟ್ ಎಂಟರ್ ಅಂತ ಹೊಡೆದು ಈ ಸ್ಟಾಕ್ ಐಟಮ್ಸ್ ಕ್ರಿಯೇಷನ್ ಏನಿದೆಯಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ. ಹಾಗೆ ಸ್ಟಾಕ್ ಐಟಮ್ಸ್ ಕ್ರಿಯೇಷನ್ ಆದ ತಕ್ಷಣ ನಾನು ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ, ಮತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಥಿಂಗ್ ಏನ್ ಮಾಡ್ಬೇಕಂತಂದ್ರೆ, ನಾವು ಅಕೌಂಟಿಂಗ್ ಇನ್ಫೋದಲ್ಲಿ ಲೆಡ್ಜರ್ಸ್ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಹಾಗೆ ಅಕೌಂಟಿಂಗ್ ವೋಚರ್ಸ್ ಅಲ್ಲಿ ವೋಚರ್ಸ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಅಕೌಂಟಿಂಗ್ ಇನ್ಫೋದಲ್ಲಿ ಹೋಗ್ತೀನಿ. ಅಕೌಂಟಿಂಗ್ ಇನ್ಫೋದಲ್ಲಿ ಲೆಡ್ಜರ್ಸ್ ಅಂತ ಇದೆಯಲ್ಲ, ಈ ಲೆಡ್ಜರ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಮಲ್ಟಿಪಲ್ ಲೆಡ್ಜರ್ಸ್ ಅಂತ ಇದೆಯಲ್ಲ, ಮಲ್ಟಿಪಲ್ ಲೆಡ್ಜರ್ಸ್ ಅಲ್ಲಿ ಕ್ರಿಯೇಟ್ ಅಂತ ತಗೊಂಡು ಆಲ್ ಐಟಮ್ಸ್ ಅಂತ ತಗೊಂಡು, ಇವಾಗ ಈ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ಪ್ರಶಾಂತ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh rupees ಅಂತ ಇದೆಯಲ್ಲ, ಮಿಸ್ಟರ್ ಪ್ರಶಾಂತ್ ಅಂತೇಳಿ ನಾನು ಒಂದು ಲೆಡ್ಜರ್ ನ ಕ್ರಿಯೇಷನ್ ಮಾಡ್ತೀನಿ.
ಅದು ಯಾವ್ದ್ರ ಅಂಡರ್ ಬರುತ್ತೆ ಅಂದರೆ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು ಕ್ಯಾಶ್ ಡೆಪಾಸಿಟೆಡ್ ಇಂಟು SBI 1 lakh rupees ಅಂತ ಇದೆಯಲ್ಲ, ಇಲ್ಲಿ SBI ಬ್ಯಾಂಕ್ ಅಂತೇಳಿ ಒಂದು ಲೆಜರ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ರೀತಿ ಬ್ಯಾಂಕ್ ಅಕೌಂಟ್ಸ್ ಇದ್ರೆ ಬ್ಯಾಂಕ್ ಅಕೌಂಟ್ ಅಂಡರ್ ಬರುತ್ತೆ ಅದು. ಹಾಗೆ ನೆಕ್ಸ್ಟ್ ಒಂದು ಕ್ಯಾಶ್ ಡೆಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್ 2 lakh rupees ಅಂತ ಇದೆಯಲ್ಲ, ಇದು ಆಂಧ್ರ ಬ್ಯಾಂಕ್ ಅನ್ನೋ ಒಂದು ಲೆಜರ್ನ ನಾನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ರೀತಿ ಬ್ಯಾಂಕ್ ಅಕೌಂಟ್ ನಾವು ಬ್ಯಾಂಕ್ ಅಕೌಂಟ್ ಅಂಡರ್ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು ರೆಂಟ್ ಪೇಡ್ 1000 rupees ಅಂತಿದೆ. ಈ ರೀತಿ ರೆಂಟ್ ಪೇಡ್ ಏನಾದ್ರು ಇದ್ರೆ ಅದೆಲ್ಲ ನಮಗೆ ಬಿಸ್ನೆಸ್ ಅಲ್ಲಿ ಎಕ್ಸ್ಪೆನ್ಸಸ್ ಅಲ್ಲ, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು ಪರ್ಚೇಸ್ ಆಸ್ ಫಾಲೋಸ್ ಅಂತೇಳಿ, ಈ ರೈಸ್, ಆಯಿಲ್, ಶುಗರ್, ಲಕ್ಸ್ ಸೋಪ್ ಈ ರೀತಿ ಎಲ್ಲ ಪರ್ಚೇಸ್ ಮಾಡಿರೋದು ಕೊಟ್ಟಿದ್ದಾರಲ್ಲ, ಇಲ್ಲಿ ಪರ್ಚೇಸ್ ಅನ್ನೋ ಒಂದು ಲೆಜರ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಪರ್ಚೇಸ್ ಅನ್ನೋ ಲೆಜರ್ ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ ಇದು ಪರ್ಚೇಸ್ ಅಕೌಂಟ್ ಅಂತೇಳಿ ಆ ಅಕೌಂಟ್ ಅಲ್ಲಿ ಅಂಡರ್ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು ಕ್ಯಾಶ್ ವಿಡ್ರಾ ಫ್ರಮ್ SBI ಅಂತಿದೆ. ಇಲ್ಲಿ ಕ್ಯಾಶ್ ಅನ್ನೋ ಲೆಜರ್ ಡಿಫಾಲ್ಟ್ ಆಗಿ ಸೇವ್ ಆಗಿರುತ್ತೆ. ಹಾಗೆ SBI ಅನ್ನೋ ಲೆಜರ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಕ್ಯಾಶ್ ಟ್ರಾನ್ಸ್ಫರ್ ಟು ಆಂಧ್ರ ಬ್ಯಾಂಕ್ ಟು SBI ಅಂತಿದೆ. ಆಂಧ್ರ ಬ್ಯಾಂಕು ಹಾಗೆ SBI ಅನ್ನೋದು ಲೆಜರ್ ಕೂಡ ಕ್ರಿಯೇಟ್ ಆಗಿದೆಯಲ್ಲ. ನೆಕ್ಸ್ಟ್ ಥಿಂಗು ಸೇಲ್ಸ್ ಆಸ್ ಫಾಲೋಸ್ ಥ್ರೂ ಆಂಧ್ರ ಬ್ಯಾಂಕ್ ಅಂತಿದೆ. ಇಲ್ಲಿ ಸೇಲ್ಸ್ ಮಾಡ್ತಾ ಇದೀವಿ ಥ್ರೂ ಆಂಧ್ರ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೇಲ್ಸ್ ಅನ್ನೋ ಲೆಜರ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಾಗೆ ಆ ಸೇಲ್ಸ್ ಅನ್ನೋ ಲೆಜರ್ ಸೇಲ್ಸ್ ಅಕೌಂಟ್ ಅಂಡರ್ ಬರುತ್ತೆ. ಹಾಗೆ ಥ್ರೂ ಆಂಧ್ರ ಬ್ಯಾಂಕ್ ಅಂತ ಕೊಟ್ಟಿದ್ರಲ್ಲ, ಆಂಧ್ರ ಬ್ಯಾಂಕ್ ಅನ್ನೋ ನಾನು ಲೆಜರ್ ನ ಕ್ರಿಯೇಟ್ ಮಾಡಿದ್ದೀನಿ. ಈ ಸ್ಟಾಕ್ ಐಟಮ್ಸ್ ನಾನು ಸ್ಟಾಕ್ ಐಟಮ್ಸ್ ನ ಕೂಡ ಕೊಟ್ಟಿದ್ದೀನಿ, ಹಾಗೆ ಮೆಜರ್ಮೆಂಟ್ ನ ಕೂಡ ಕೊಟ್ಟಿದ್ದೀನಿ. ಈ ಸ್ಟಾಕ್ ಐಟಮ್ ವ್ಯಾಲ್ಯೂ ಮಾತ್ರ ಎಂಟ್ರಿ ಮಾಡಬೇಕು, ಆ ವ್ಯಾಲ್ಯೂ ನಾವು ವೋಚರ್ ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ SBI ಚೆಕ್ ಇಶ್ಯೂ ಟು ಕುಮಾರ್ 10,000 rupees ಅಂತಿದೆ. ಹಾಗೆ ಚೆಕ್ ನಂಬರ್ ಕೂಡ ಇದೆ. ಇಲ್ಲಿ SBI ಅನ್ನೋ ಲೆಜರ್ ಆಲ್ರೆಡಿ ಕ್ರಿಯೇಟ್ ಆಗಿದೆಲ್ಲ, ಕುಮಾರ್ ಅನ್ನೋ ಲೆಜರ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಕುಮಾರ್ ಅನ್ನೋರು ಯಾರು ಅಮೌಂಟ್ ಇಸ್ಕೊಂತದಾರಲ್ಲ ಅವ್ರು ಏನಾಗ್ತಾರೆ ಸನ್ರಿ ಕ್ರೆಡಿಟರ್ ಅಂಡರ್ ಬರುತ್ತಾರೆ. ಹಾಗೆ ನೋಡ್ತಿರ್ಬೋದು ಮತ್ತೆ ಸೇಲ್ಸ್ ಆಸ್ ಫಾಲೋಸ್ ಅಂತಿದೆ. ಇಲ್ಲಿ ಸ್ಟಾಕ್ ಐಟಮ್ಸ್ ಎಲ್ಲ ಕೊಟ್ಟಿದಾರಲ್ಲ, ಸೇಲ್ಸ್ ಅನ್ನೋ ಲೆಜರ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಲ್ಲ, ಮತ್ತೆ ಹಾಕೋ ನೆಸೆಸಿಟಿ ಇಲ್ಲ. ಹಾಗೆ ನೆಕ್ಸ್ಟ್ ನೋಡುವುದು ಕ್ಯಾಶ್ ಟ್ರಾನ್ಸ್ಫರ್ ಟು SBI ಟು ಆಂಧ್ರ ಬ್ಯಾಂಕ್ ಅಂತಿದೆ. SBI ಅನ್ನೋದು ಹಾಗೆ ಆಂಧ್ರ ಬ್ಯಾಂಕ್ ಅನ್ನೋದು ಎರಡು ಲೆಜರ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ನೋಡ್ಬೋದು ಕ್ಯಾಶ್ ರಿಸೀವ್ಡ್ ಫ್ರಮ್ ಕುಮಾರ್ ಥ್ರೂ SBI ಅಂತ ಇದೆ. ಇಲ್ಲಿ ಕುಮಾರ್ ಅನ್ನೋದು ಕೂಡ ಲೆಜರ್ನ ಕ್ರಿಯೇಟ್ ಆಗಿದೆ. ಹಾಗೆ SBI ಅನ್ನೋ ಲೆಜರ್ ಕ್ರಿಯೇಟ್ ಆಗಿದೆಯಲ್ಲ. ಈ ಪ್ರಾಬ್ಲಮ್ ಪ್ರಕಾರ ಲೆಜರ್ಸ್ ಎಲ್ಲ ಕ್ರಿಯೇಷನ್ ಆಯ್ತಲ್ಲ, ನಾನು ಎಂಟರ್ ಅಂತ ಹೊಡೆದು ಈ ಲೆಜರ್ಸ್ನೆಲ್ಲ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ತಿಂಗು ವೋಚರ್ ಎಂಟ್ರಿ ಮಾಡಬೇಕಲ್ಲ, ಈ ವೋಚರ್ ಎಂಟ್ರಿಲಿ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಮತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಅಕೌಂಟಿಂಗ್ ವೋಚರ್ಸ್ ಅಲ್ಲಿ ಹೋಗ್ತೀನಿ. ಅಕೌಂಟಿಂಗ್ ವೋಚರ್ಸ್ ಅಲ್ಲಿ ಹೋಗಿ ಅಕೌಂಟಿಂಗ್ ವೋಚರ್ಸ್ ಅಲ್ಲಿ ಮಿಸ್ಟರ್ ಪ್ರಶಾಂತ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh rupees ಅಂತ ಇದೆಯಲ್ಲ, ಮಿಸ್ಟರ್ ಪ್ರಶಾಂತ್ ಅನ್ನೋರು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ 5 lakh rupees ಗೆ. ಅದನ್ನ ಏನ್ ಮಾಡಬೇಕಾಗುತ್ತೆ, ಬಿಸ್ನೆಸ್ ಗೆ ಅಮೌಂಟ್ ಬರ್ತಿದೆಯಲ್ಲ 5 lakh rupees, ಅದನ್ನ ರಿಸಿಪ್ಟ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಕೌಂಟ್ ಅಲ್ಲಿ ನಾನು ಸ್ಪೇಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಆಂಧ್ರ ಬ್ಯಾಂಕ್ ಕ್ಯಾಶ್ SBI ಅಂತ ಇದೆಯಲ್ಲ, ಇವರು ಪ್ರಶಾಂತ್ ಅನ್ನೋರು ಬಿಸ್ನೆಸ್ ಗೆ 5 lakh rupees ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಲ್ಲ, ಅದು ಕ್ಯಾಶ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಕ್ಯಾಶ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಲೆಜರ್ಸ್ ಅಲ್ಲಿ ಮಿಸ್ಟರ್ ಪ್ರಶಾಂತ್ ಅಂತ ಸೆಲೆಕ್ಟ್ ಮಾಡ್ಕೊಂಡು 5 lakh rupees ಅಮೌಂಟ್ ಇದೆಯಲ್ಲ, 5 lakh rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಈ ವೋಚರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಕ್ಯಾಶ್ ಡೆಪಾಸಿಟೆಡ್ ಇಂಟು SBI 1 lakh rupees ಅಂತಿದೆ. ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಈ 5 lakh rupees ಅಮೌಂಟ್ ಅಲ್ಲಿ SBI ಬ್ಯಾಂಕಿಗೆ 1 lakh rupees ಅಮೌಂಟ್ ಅನ್ನೋದು ಡೆಪಾಸಿಟ್ ಮಾಡಿದೀವಿ ಅಂತ ಹೇಳಿ ಈ ಲೈನ್ ಹೇಳ್ತಿದೆ. ಹಾಗೆ ಈ ರೀತಿ ಡೆಪಾಸಿಟ್ ವಿಡ್ರಾ ಏನಾದ್ರು ಇದ್ರೆ ಕಾಂಟ್ರಾ ಎಂಟ್ರಿಲಿ ಎಂಟ್ರಿ ಮಾಡ್ತೀವಲ್ಲ, F4 ಅಂತ ಪ್ರೆಸ್ ಮಾಡಿ ಕಾಂಟ್ರಾ ಎಂಟ್ರಿಲಿ ಹೋಗ್ತೀನಿ. ಹಾಗೆ ಇಲ್ಲಿ ಅಕೌಂಟ್ ಅಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಆಂಧ್ರ ಬ್ಯಾಂಕ್ ಕ್ಯಾಶ್ SBI ಅಂತ ಇದೆಯಲ್ಲ, ಇವಾಗ ಯಾರಿಗೆ ಕ್ರೆಡಿಟ್ ಆಗ್ತಿದೆ ಅಂದ್ರೆ ಯಾರಿಗೆ ಅಮೌಂಟ್ ಹೋಗ್ತಿದೆ, SBI ಗೆ ಅಮೌಂಟ್ ಹೋಗ್ತಿದೆಲ್ಲ, ಡೆಪಾಸಿಟ್ ಆಗ್ತಿದೆಲ್ಲ, SBI ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಥ್ರೂ ಎಲ್ಲಿಂದ ಹೋಗ್ತಿದೆ ಅಂತ ನೋಡೋದಾದ್ರೆ ಕ್ಯಾಶ್ ಇಂದ ಹೋಗ್ತಿದೆಯಲ್ಲ, ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಅಮೌಂಟ್ ನ 1 lakh rupees ಅಂತ ಅಮೌಂಟ್ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡಿ ಈ ವೋಚರ್ನ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಮತ್ತೆ ಬಂದಿದೆ ನೋಡ್ರಿ ಕ್ಯಾಶ್ ಡೆಪಾಸಿಟ್ ಇಂಟು ಈ ಸಲ ಆಂಧ್ರ ಬ್ಯಾಂಕ್ 2 lakh rupees ಅಂತಿದೆ. ಅಂದ್ರೆ 2 lakh rupees ಆಂಧ್ರ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಇದು ಕೂಡ ಕಾಂಟ್ರಾ ಎಂಟ್ರಿಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಕೌಂಟ್ ಅಂತಿದೆಯಲ್ಲ, ಅಕೌಂಟ್ ಅಲ್ಲಿ ಯಾರಿಗೆ ಡೆಪಾಸಿಟ್ ಆಗ್ತಿದೆ ಆಂಧ್ರ ಬ್ಯಾಂಕಿಗಲ್ಲ, ಆಂಧ್ರ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಮತ್ತೆ ಸ್ಪೇಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಆಂಧ್ರ ಬ್ಯಾಂಕ್ ಕ್ಯಾಶ್ SBI ಅಂತ ಹೇಳಿ. ಥ್ರೂ ಯಾರಿಂದ ಹೋಗ್ತಿದೆ ಅಂದ್ರೆ ಕ್ಯಾಶ್ ಇಂದ ಅಮೌಂಟ್ ಹೋಗ್ತಿದೆಯಲ್ಲ, ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಅಮೌಂಟ್ 2 lakh rupees ಇದೆಯಲ್ಲ, ಈ 2 lakh rupees ಅಮೌಂಟ್ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡಿ. ಈ ರೀತಿ ಎಲ್ಲ ಡೀಟೇಲ್ಸ್ ಕೇಳ್ತಿಲ್ಲ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ರಿ. ಹಾಗೆ ಈ ವೋಚರ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ರಿ. ಹಾಗೆ ನೆಕ್ಸ್ಟ್ ಒಂದು ರೆಂಟ್ ಪೇಡು 1000 rupees ಅಂತಿದೆ. ಅಂದ್ರೆ ರೆಂಟ್ ಪೇ ಆಗ್ತಿದೆ 1000 rupees. ಈ ರೀತಿ ಪೇ ಆಗ್ತಿದೆ ಅಂತಂದ್ರೆ ನಾವು ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. F5 ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪೇಮೆಂಟ್ ಅಲ್ಲಿ ಅಕೌಂಟ್ ಅಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಬ್ಯಾಂಕ್ ಏನು ಕೊಟ್ಟಿಲ್ಲಲ್ಲ, ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ಲೆಜರ್ಸ್ ಅಲ್ಲಿ ನಾವು ರೆಂಟ್ ಪೇಡ್ ಎಲ್ಲಿ ಇದೆ ನೋಡಿ, ರೆಂಟ್ ಪೇಡ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ 1000 rupees ಅಮೌಂಟ್ ಹಾಕಿ ಎಂಟರ್ ಹೊಡೆದು ಈ ರೀತಿ ವೋಚರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಪರ್ಚೇಸ್ ಆಸ್ ಫಾಲೋಸ್ ಅಂತಿದೆ. ಈ ರೀತಿ ಪರ್ಚೇಸ್ ಮಾಡ್ಬೇಕಲ್ಲ ನಾವು ರೈಸ್, ಆಯಿಲ್, ಶುಗರ್ನ ಈ ರೀತಿ ಪರ್ಚೇಸ್ ಮಾಡ್ಬೇಕಂತಂದ್ರೆ ನಾವು F9 ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. F9 ಅಂತ ಕ್ಲಿಕ್ ಮಾಡಿ ಪರ್ಚೇಸ್ಗೆ ಹೋಗಬೇಕಾಗುತ್ತೆ. ಈ ರೀತಿ ಪರ್ಚೇಸ್ ಅಲ್ಲಿ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಹಾಗೆ ಡೇಟ್ ಎಲ್ಲ ಕೇಳ್ತಿದ್ದಲ್ಲ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ಹಾಗೆ ಪಾರ್ಟಿ ನೇಮ್ ಅಂತ ಕೇಳ್ತಿದ್ದಲ್ಲ, ಇಲ್ಲಿ ಆಂಧ್ರ ಬ್ಯಾಂಕ್ ಕ್ಯಾಶ್ ಈ ರೀತಿ ಎಲ್ಲ ಬಂದಿದ್ದಲ್ಲ, ನೀವು ಈ ಪರ್ಚೇಸ್ ಆಸ್ ಫಾಲೋಸ್ ಮುಂದ್ಗಡೆ ಏನು ಕೊಟ್ಟಿಲ್ಲ ಅಂತಂದ್ರೆ ಕ್ಯಾಶ್ ಅಂತ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಯಾಶ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ
ಇಲ್ಲಿ ಪರ್ಚೇಸ್ ಲೆಜರ್ ಅಂತ ಇದೆಯಲ್ಲ, ಈ ಪರ್ಚೇಸ್ ಲೆಜರಲ್ಲಿ ಪರ್ಚೇಸ್ ಅಂತ ಇದೆಯಲ್ಲ, ಪರ್ಚೇಸ್ನ ಸೆಲೆಕ್ಟ್ ಮಾಡ್ಕೊರಿ. ಹಾಗೆ ಇಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಾವು ಸ್ಟಾಕ್ ಐಟಮ್ಸ್, ಲಕ್ಸ್ ಸೋಪು, ಆಯಿಲ್, ರೈಸ್, ಶುಗರು, ಇದೆಲ್ಲ ಸ್ಟಾಕ್ ಐಟಮ್ಸ್ ಎಲ್ಲ ನಾವೇನು ಕೊಟ್ಟಿದ್ವಲ್ಲ ಅದೆಲ್ಲ ಬಂದಿರುತ್ತೆ. ಹಾಗೆ ಇವಾಗ ಫಸ್ಟ್ ಈ ಪ್ರಾಬ್ಲಮ್ ಪ್ರಕಾರ ಫಸ್ಟ್ ನಾವು ರೈಸ್ 25 ಬ್ಯಾಗ್ಸು 1050ಗೆ ಪರ್ಚೇಸ್ ಮಾಡಿದ್ವಿ ಈಚ್ ಒನ್ ಅಂತ ತೋರಿಸ್ತಿದ್ದಲ್ಲ. ಇಲ್ಲಿ ರೈಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ರೈಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ವಾಂಟಿಟಿ ಕೇಳ್ತಿದೆ, ಕ್ವಾಂಟಿಟಿ 25 ಅಂತ ಕೊಡ್ತೀನಿ. ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಮೆಜರ್ಮೆಂಟ್ ಏನಿದೆಯಲ್ಲ ಬ್ಯಾಗ್ಸ್ ಅಂತೇಳಿ ತೊಗೊಂಡ್ಬಿಡುತ್ತೆ. ಹಾಗೆ ಈಚ್ ಒನ್ ಕ್ವಾಂಟಿಟಿ ಎಷ್ಟಿದೆ, ರೇಟ್ ಎಷ್ಟಿದೆ ಅಂತ ಕೇಳ್ತಿದೆ. 1050 ರುಪೀಸ್ ಅಲ್ಲ, 1050 ರುಪೀಸ್ ನಾನು ಅಮೌಂಟ್ ಹಾಕ್ತೀನಿ. ಹಾಗೆ ಕ್ಯಾಲ್ಕುಲೇಷನ್ ಮಾಡಿ ಆಟೋಮೆಟಿಕ್ಕಾಗಿ ಅಮೌಂಟ್ ಬಂದ್ಬಿಡುತ್ತೆ. ಹಾಗೆ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ರೈಸ್ ಆದ ತಕ್ಷಣ ಆಯಿಲ್ ಅಂತ ಇದೆಯಲ್ಲ, ಆಯಿಲ್ ಅಂತ ಸ್ಟಾಕ್ ಐಟಮ್ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಕ್ವಾಂಟಿಟಿ ಕೇಳ್ತಿದೆ, ಕ್ವಾಂಟಿಟಿಯಲ್ಲಿ 20 ಅಂತ ಕೊಡ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ರೇಟ್ ಇದೆಯಲ್ಲ 2600 ರುಪೀಸ್ ರೇಟ್ ನಾನು ಹಾಕ್ತೀನಿ. ಹಾಗೆ ಮತ್ತೆ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಒನ್ ಶುಗರ್ 35 ಬ್ಯಾಗ್ ಈಚ್ ಒನ್ 2350 ಅಂತ ಇದೆಯಲ್ಲ, ಇಲ್ಲಿ ಶುಗರ್ ಅನ್ನು ನಾನು ಒಂದು ಸ್ಟಾಕ್ ಐಟಮ್ನ ಕೊಡ್ತೀನಿ. ಹಾಗೆ ಇಲ್ಲಿ ಕ್ವಾಂಟಿಟಿ 35 ಬ್ಯಾಗ್ಸ್ ಇದೆಯಲ್ಲ, 35 ಬ್ಯಾಗ್ಸ್ನ ಕೊಡ್ತೀನಿ. 2350ನ ರೇಟ್ ಆಗಿ ಕೊಟ್ಟು ಎಂಟರ್ ಅಂತ ಪ್ರೆಸ್ ಮಾಡಿ. ಲಾಸ್ಟ್ ಒನ್ ನೋಡ್ತಿರ್ಬೋದು ಲಕ್ಸ್ ಸೋಪ್ 50 ಪೀಸಸ್ ಅಂತ ಇದೆಯಲ್ಲ, ಈ ಲಕ್ಸ್ ಸೋಪ್ನ ನಾನು ಹಾಕ್ತೀನಿ. ಹಾಗೆ ಕ್ವಾಂಟಿಟಿ ಕೇಳ್ತಿದ್ದಲ್ಲ 50 ಅಂತ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು 50 ಪೀಸಸ್ ಅಂತ ಬರ್ತಿದೆ. ಹಾಗೆ ಅದು ಈಚ್ ಒನ್ ಕಾಸ್ಟ್ ಎಷ್ಟಿದೆ ಅಂತಂದರೆ 40 ರುಪೀಸ್ ಅಂತ ಇದೆಯಲ್ಲ, 40 ರುಪೀಸ್ ನಾನು ಅಮೌಂಟ್ ಹಾಕ್ತೀನಿ. ಅಮೌಂಟ್ ಹಾಕಿದ್ಮೇಲೆ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಮತ್ತೆ ಸ್ಟಾಕ್ ಐಟಮ್ ಇದ್ರೆ ಕೊಡ್ಬೋದು, ಇಲ್ಲ ಅಂತಂದರೆ ಈ ಪ್ರಾಬ್ಲಮ್ ಪ್ರಕಾರ ಇಲ್ಲಲ್ಲ, ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಮತ್ತೆ ಎಂಟರ್ ಅಂತ ಪ್ರೆಸ್ ಮಾಡಿ ಈ ವೋಚರ್ ಏನಿದೆಯಲ್ಲ, ಈ ವೋಚರ್ ನಾನು ಪರ್ಚೇಸ್ ಮಾಡಿರೋ ವೋಚರ್ನ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು ಕ್ಯಾಶ್ ವಿಡ್ರಾ ಫ್ರಮ್ SBI 17,000 ರುಪೀಸ್ ಅಂತಿದೆ. ಅಂದರೆ SBI ಬ್ಯಾಂಕಿಂದ ನಾವು ಕ್ಯಾಶ್ ಅನ್ನೋದು ವಿಡ್ರಾ ಮಾಡ್ತಾ ಇದ್ವಿ. ಈ ರೀತಿ ವಿಡ್ರಾ ಇದ್ದರೆ ಕಾಂಟ್ರಾದಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. F4 ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಅಕೌಂಟ್ ಟೈಪ್ ಇದೆಯಲ್ಲ, ಈ ಅಕೌಂಟ್ ಟೈಪಲ್ಲಿ ಅಮೌಂಟ್ ಯಾರಿಗೆ ಬರ್ತಿದೆ, ಕ್ಯಾಶಿಗೆ ಬರ್ತಿದ್ದಲ್ಲ, ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಥ್ರೂ ಎಲ್ಲಿಂದ ಅಂದರೆ SBI ಬ್ಯಾಂಕಿಂದ ನಾವು ವಿಡ್ರಾ ಮಾಡ್ತಾ ಇದೀವಲ್ಲ, ಎಷ್ಟಿದೆ ಅಮೌಂಟು 17,000 ರುಪೀಸ್ ಅಲ್ಲ, 17,000 ರುಪೀಸ್ ನಾನು ಅಮೌಂಟ್ ಹಾಕಿ ಈ ರೀತಿ ಬಂದರೆ ಎಂಟರ್ ಅಂತ ಪ್ರೆಸ್ ಮಾಡಿ ಈ ವೋಚರ್ನ ನೀವು ಅಕ್ಸೆಪ್ಟ್ ಮಾಡ್ಕೋರಿ. ಹಾಗೆ ನೆಕ್ಸ್ಟ್ ಒಂದು ಕ್ಯಾಶ್ ಟ್ರಾನ್ಸ್ಫರ್ ಟು ಆಂಧ್ರ ಬ್ಯಾಂಕ್ ಟು SBI ಬ್ಯಾಂಕ್ ಅಂತಿದೆ. ಅಂದರೆ ಆಂಧ್ರ ಬ್ಯಾಂಕಿಂದ SBI ಬ್ಯಾಂಕಿಗೆ ಅಮೌಂಟು ಟ್ರಾನ್ಸ್ಫರ್ ಆಗಿದೆ, 35,000 ರುಪೀಸ್ ಅಂತ ಬಂದಿದೆ. ಈ ರೀತಿ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇದ್ದರೆ ಅದು ಕೂಡ ಕಾಂಟ್ರಾ ಎಂಟ್ರಿ ಆಗುತ್ತಲ್ಲ. ನಾವು ಇಲ್ಲಿ ಅಕೌಂಟ್ ಅಂತಿದ್ದೆಲ್ಲ, ಅಕೌಂಟಲ್ಲಿ ನಾನು SBI ಬ್ಯಾಂಕಿಗೆ ಅಮೌಂಟ್ ಹೋಗ್ತಿದ್ದೆಲ್ಲ, SBI ಬ್ಯಾಂಕ್ನ ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಆಂಧ್ರ ಬ್ಯಾಂಕ್ ಅಂತ ನೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಆಂಧ್ರ ಬ್ಯಾಂಕಿಂದ 35,000 ರುಪೀಸ್ ಅಮೌಂಟ್ ಹೋಗ್ತಿದೆ ಅಂತೇಳಿ ಈ ವೋಚರ್ನ ಎಂಟ್ರಿ ಮಾಡಿ ಈ ರೀತಿ ಎಂಟರ್ ಅಂತ ಪ್ರೆಸ್ ಮಾಡಿ ಈ ವೋಚರ್ನ ನಾನು ಸೇವ್ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡ್ಬೋದು ಸೇಲ್ಸ್ ಆಸ್ ಫಾಲೋಸ್ ಥ್ರೂ ಆಂಧ್ರ ಬ್ಯಾಂಕ್ ಅಂತಿದೆ. ಸೇಲ್ಸ್ ಆಗ್ತಿದೆ ಅಂದರೆ ರೈಸು, ಆಯಿಲ್, ಲಕ್ಸ್ ಸೋಪು, ಶುಗರು ಇವೆಲ್ಲ ಸೇಲ್ಸ್ ಆಗ್ತಿದೆ. ಆದರೆ ಈ ಸಲ ಥ್ರೂ ಆಂಧ್ರ ಬ್ಯಾಂಕ್ ಅಂತ ಇದೆ, ಅಂದರೆ ಆಂಧ್ರ ಬ್ಯಾಂಕಿಂದ ಸೇಲ್ ಆಗ್ತಿದೆ. ಅದಕ್ಕೆ ಅಮೌಂಟ್ ಏನಾದ್ರು ಬಂದರೆ ಆ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಈ ರೀತಿ ಸೇಲ್ಸ್ ಆಗಿರೋದನ್ನ ನಾವು ಇದರಲ್ಲಿ ಎಂಟ್ರಿ ಮಾಡ್ತಿದ್ವಿ ಅಂದರೆ F8 ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. F8 ಅಂತ ಕ್ಲಿಕ್ ಮಾಡಿ ಸೇಲ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್ನ ನಾವು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿರಿ. ಹಾಗೆ ಇಲ್ಲಿ ಪಾರ್ಟಿ ನೇಮ್ ಅಂತ ಕೇಳ್ತಿದ್ದಲ್ಲ, ಈ ಸಲ ಆಂಧ್ರ ಬ್ಯಾಂಕಿಂದ ಸೇಲ್ ಆಗ್ತಿದೆಯಲ್ಲ, ಆಂಧ್ರ ಬ್ಯಾಂಕ್ ಅಂತ ಪಾರ್ಟಿ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಿಸ್ಪ್ಯಾಚ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿರಿ. ಎಂಟರ್ ಅಂತ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಸೇಲ್ಸ್ ಲೆಜರಲ್ಲಿ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಹಾಗೆ ಏನೇನು ಸೇಲ್ಸ್ ಮಾಡ್ತಿದೀವಿ ಅಂದರೆ ರೈಸ್ 15 ಬ್ಯಾಗ್ಸ್ ಈಚ್ ಒನ್ 1500 ರುಪೀಸ್ ಅಂತ ಇದೆಯಲ್ಲ, ಇಲ್ಲಿ ಸ್ಪೇಸ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟಾಕ್ ಐಟಮ್ಸ್ ಎಲ್ಲ ನೋಡ್ಬೋದು ನೀವು. ಲಕ್ಸ್ ಸೋಪು, ರೈಸ್, ಆಯಿಲ್, ಶುಗರು, ಈ ರೀತಿ ಇದೆಲ್ಲ ಸ್ಟಾಕ್ ಐಟಮ್ಸ್ ಎಷ್ಟೆಷ್ಟಿದೆ ಅಂತ ಕೂಡ ಲೆಫ್ಟ್ ಸೈಡ್ ತೋರಿಸಿದೆ. 50 ಪೀಸಸ್, 20 ಕ್ಯಾನ್ಸ್, 25 ಬ್ಯಾಗ್ಸ್, 35 ಬ್ಯಾಗ್ಸ್, ಈ ರೀತಿ ಎಲ್ಲ ಸ್ಟಾಕ್ ಐಟಮ್ಸ್ ಕ್ವಾಂಟಿಟಿ ಎಲ್ಲ ತೋರಿಸಿದ್ದಲ್ಲ. ನಮಗೆ ಈ ಪ್ರಾಬ್ಲಮ್ ಪ್ರಕಾರ ರೈಸ್ನ 15 ಬ್ಯಾಗ್ಸ್ ಸೇಲ್ ಮಾಡ್ತಾ ಇದೀವಿ ನಾವು 1500 ರುಪೀಸಿಗೆ. ರೈಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ರೈಸ್ ಅನ್ನೋದು 25 ಬ್ಯಾಗ್ಸ್ ಇದೆ, ಇದರಲ್ಲಿ ನಾವು 15 ಬ್ಯಾಗ್ಸ್ನ ನಾವು ಸೇಲ್ ಮಾಡ್ತಿದ್ದೀವಿ. ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. 15 ಅಂತ ಕ್ವಾಂಟಿಟಿ ಕೊಟ್ಟು ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಬ್ಯಾಗ್ಸ್ ಅಂತೇಳಿ ಆಟೋಮೆಟಿಕ್ ಆಗಿ ಅದೇ ತೊಗೊಂಡಿರುತ್ತೆ. ಇಲ್ಲಿ ರೇಟ್ ಎಷ್ಟಿದೆ ಅಂತ ನೋಡೋದಾದ್ರೆ 1500 ರುಪೀಸ್ ಸೇಲ್ ಮಾಡ್ತಾ ಇದ್ದಿಲ್ಲ, 1500 ರುಪೀಸ್ ನಾನು ಅಮೌಂಟ್ ಹಾಕ್ತೀನಿ. ಎಂಟರ್ ಅಂತ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಅಮೌಂಟ್ ಬಂದಿರುತ್ತೆ. ಹಾಗೆ ನೆಕ್ಸ್ಟ್ ಒನ್ ಆಯಿಲ್ 14 ಕ್ಯಾನ್ಸ್ 3200 ರುಪೀಸ್ಗೆ ಸೇಲ್ ಮಾಡಿದೀವಿ ಅಂತ ತೋರಿಸಿದೆ. ಆಯಿಲ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಈ ಸ್ಟಾಕ್ ಐಟಮ್ಸ್ ಅಲ್ಲಿ ಇಲ್ಲಿ ಆಯಿಲ್ ಅನ್ನೋದು 20 ಕ್ಯಾನ್ಸ್ ಇದೆಲ್ಲ, ನಾನು ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. 14 ಕ್ಯಾನ್ಸ್ ನಾವು ಸೇಲ್ ಮಾಡ್ತಿದ್ದೀವಿ 3200 ರುಪೀಸಿಗೆ. ಎಂಟರ್ ಅಂತ ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ಒನ್ ಲಕ್ಸ್ ಸೋಪ್ ಅಂತಿದೆ. ಈ ಲಕ್ಸ್ ಸೋಪ್ ಅನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇದು 30 ಪೀಸಸ್ ಸೇಲ್ ಆಗ್ತಿದೆ, 55 ರುಪೀಸ್ ಈಚ್ ಅಂತ ತೋರಿಸಿದೆ. 55 ರುಪೀಸ್ ನಾವು ಹಾಕ್ಬೇಕಾಗುತ್ತೆ. ಹಾಗೆ ಲಾಸ್ಟ್ ಒನ್ ನೋಡ್ಬೋದು ಶುಗರ್ ಅನ್ನೋದು 25 ಬ್ಯಾಗ್ಸ್ ಸೇಲ್ ಆಗ್ತಿದೆ 3100 ರುಪೀಸ್ಗೆ. ಶುಗರ್ ಅನ್ನೋ ಒಂದು ಸ್ಟಾಕ್ ಐಟಮ್ ನಾನು ಸೆಲೆಕ್ಟ್ ಮಾಡ್ತೀನಿ. ಇದು 25 ಬ್ಯಾಗ್ಸ್ ಅಲ್ಲ, 25 ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ 3100 ರುಪೀಸ್ ಅಮೌಂಟ್ ಹಾಕಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಸ್ಟಾಕ್ ಐಟಮ್ಸ್ ಎಲ್ಲ ಆದ್ವಲ್ಲ, ಸ್ಟಾಕ್ ಐಟಮ್ಸ್ ಎಲ್ಲ ಆದಮೇಲೆ ಈ ವೋಚರ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಂಟರ್ ಅಂತ ಪ್ರೆಸ್ ಮಾಡಿ ಈ ರೀತಿ ಸೇಲ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಸೇಲ್ಸ್ ಮಾಡಿ ಈ ವೋಚರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ.
ಹಾಗೆ ನೆಕ್ಸ್ಟ್ ಒಂದು ನೋಡಬಹುದು SBI ಚೆಕ್ ಇಶ್ಯೂ ಟು ಕುಮಾರ್ 10,000 rupees. ಹಾಗೆ ಚೆಕ್ ನಂಬರ್ ಕೂಡ ಇದೆ. SBI ಚೆಕ್ ಅನ್ನೋದು ಇಶ್ಯೂ ಆಗ್ತಿದೆ ಕುಮಾರ್ ಅನ್ನೋರಿಗೆ. ಈ ರೀತಿ ನಾವು ಬೇರೆಯವರಿಗೆ ಕೊಡ್ತಿದೀವಿ ಅಂತಂದ್ರೆ ಅದನ್ನ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪೇ ಆಗ್ತಿದೆ ಅಲ್ಲ ಕುಮಾರ್ಗೆ, FI ಅಂತ ಕ್ಲಿಕ್ ಮಾಡ್ತೀನಿ, ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡ್ತೀನಿ. ಇಲ್ಲಿ ಅಕೌಂಟ್ ಅಂತ ಕೇಳ್ತಿದ್ದಲ್ಲ, ಸ್ಪೇಸ್ ಅಂತ ಕ್ಲಿಕ್ ಮಾಡ್ಕೊಂಡು ಥ್ರೂ ಯಾರಿಂದ ಹೋಗ್ತಿದೆ ಅಂತಂದ್ರೆ SBI ಬ್ಯಾಂಕ್ ಇಂದ ಹೋಗ್ತಿದ್ದಲ್ಲ, SBI ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಲೆಡ್ಜರ್ಸ್ ಅಲ್ಲಿ ನಾನು ಕುಮಾರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಕುಮಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು 10,000 rupees ಅಮೌಂಟ್ ಇದೆಯಲ್ಲ, 10,000 rupees ಅಮೌಂಟ್ ಹಾಕ್ತೀನಿ. ಈ ರೀತಿ ಬಂದ್ರೆ ಆನ್ ಅಕೌಂಟ್ ಅಂತ ತಗೋರಿ. ಆನ್ ಅಕೌಂಟ್ ಅಂತ ತಗೊಂಡು ಎಂಟರ್ ಅಂತ ಪ್ರೆಸ್ ಮಾಡ್ರಿ. ಇಲ್ಲಿ INST ನಂಬರ್ ಕೇಳ್ತಿದ್ದಲ್ಲ, ಈ INST ನಂಬರ್ ಅಲ್ಲಿ ಚೆಕ್ ನಂಬರ್ ಏನಿದೆಯಲ್ಲ ಆ ಚೆಕ್ ನಂಬರ್ ನ ಹಾಕ್ಬೇಕಾಗುತ್ತೆ. 170589 ಅಂತ ಇದೆಯಲ್ಲ ಆ ಚೆಕ್ ನಂಬರ್ ನ ಹಾಕಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ವೋಚರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಮತ್ತೆ ಸೇಲ್ಸ್ ಅಂತ ಬಂದಿದೆ. ಸೇಲ್ಸ್ ಆಸ್ ಫಾಲೋಸ್ ಅಂತಿದೆ, ಅಂದ್ರೆ ರೈಸ್, ಆಯಿಲ್, ಶುಗರ್, ಈ ಲಕ್ಸ್ ಸೋಪ್ ಅನ್ನೋದು ಮತ್ತೊಂದ್ಸಲ ಸೇಲ್ ಆಗಿದೆ. ಇನ್ನು ಕೆಲವೊಂದು ಸ್ಟಾಕ್ಸ್ ಪೆಂಡಿಂಗ್ ಇದ್ವಲ್ಲ ಅದನ್ನ ಮತ್ತೆ ಸೇಲ್ಸ್ ಮಾಡಿದ್ರೆ, ಈ ಸೇಲ್ಸ್ ನಾನು ಹೋಗ್ಬೇಕಂತಂದ್ರೆ F8 ಅಂತ ಕ್ಲಿಕ್ ಮಾಡ್ತೀನಿ. ಈ ಸೇಲ್ಸ್ ಅಲ್ಲಿ ಹೋಗ್ತೀನಿ. ಹಾಗೆ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಪಾರ್ಟಿ ನೇಮ್ ಅಂತ ಕೇಳ್ತಿದೆಯಲ್ಲ, ಈ ಪಾರ್ಟಿ ನೇಮ್ ಅಲ್ಲಿ ಇವರು ಯಾವುದೇ ಬ್ಯಾಂಕ್ ಆಗ್ಲಿ ಏನು ಮೆನ್ಷನ್ ಮಾಡಿಲ್ಲ, ಅದರಿಂದ ನಾವು ಕ್ಯಾಶ್ ಅಂತ ತಗೋಬೇಕಾಗುತ್ತೆ. ಈ ರೀತಿ ಡಿಸ್ಪ್ಯಾಚ್ ಡೀಟೇಲ್ಸ್ ಎಲ್ಲ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸೇಲ್ಸ್ ಲೆಜರ್ ಅಲ್ಲಿ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಸ್ಟಾಕ್ ಐಟಮ್ಸ್ ಇದೆಲ್ಲ, ಸ್ಟಾಕ್ ಐಟಮ್ಸ್ ಅಲ್ಲಿ ರೈಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ರೈಸ್ ಅನ್ನೋದು 10 bags, ಇನ್ನು ಸ್ಟಾಕ್ ಐಟಮ್ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದ್ದಲ್ಲ, ನಾನು ರೈಸ್ ನ ಸೆಲೆಕ್ಟ್ ಮಾಡ್ತೀನಿ. ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಕ್ವಾಂಟಿಟಿ ಕೇಳ್ತಿದ್ದಲ್ಲ, ಕ್ವಾಂಟಿಟಿ 10 bags ಅಂತಿದೆ, 10 ಅಂತ ಕೊಡ್ತೀನಿ. ಹಾಗೆ ಅಮೌಂಟ್ ಎಷ್ಟು ಅಂತ ಕೇಳ್ತಿದ್ದೆ. ಅಮೌಂಟ್ ಆಕ್ಚುಲಿ ಲಾಸ್ಟ್ಗೆ 1500 rupees ಸೇಲ್ ಮಾಡಿದ್ವಲ್ಲ ಆ ಅಮೌಂಟ್ ಬಂದಿರುತ್ತೆ. ಇಲ್ಲಿ ನೀವು ಓವರ್ ರೈಟ್ ಮಾಡ್ಬೇಕಾಗುತ್ತೆ. ಅಂದ್ರೆ 1250ಗೆ ಸೇಲ್ ಮಾಡ್ತಿದ್ವಲ್ಲ, 1250 ಅಮೌಂಟ್ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡಿ ಹಾಗೆ ಮತ್ತೆ ಎಂಟರ್ ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಒಂದು ಆಯಿಲ್ 5 cans, ಈಚ್ ಒನ್ 2900 rupees ಅಂತಿದೆಲ್ಲ, ಇಲ್ಲಿ ಆಯಿಲ್ ಅನ್ನ ನಾನು ಸ್ಟಾಕ್ ಐಟಮ್ಸ್ ನ ಕೊಡ್ತೀನಿ. ಹಾಗೆ 5 ಅಂತ ಕೊಟ್ಟು ಎಂಟರ್ ಪ್ರೆಸ್ ಮಾಡಿದ್ರೆ ಕ್ಯಾನ್ ಅಂತ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಇಲ್ಲಿ ಲಾಸ್ಟ್ ಟೈಮ್ 3200 rupees ಸೇಲ್ ಮಾಡಿದ್ವಿ, ಇವಾಗ ನಾವು 2900 rupees ಸೇಲ್ ಮಾಡ್ತಿದ್ವಲ್ಲ ಆ ಅಮೌಂಟ್ ನ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಶುಗರ್ ಅಂತಿದೆ, ಶುಗರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದು 7 bags 2700 rupees ಗೆ ಸೇಲ್ ಆಗ್ತಿದೆ, ಆ ಅಮೌಂಟ್ ನ ಹಾಕ್ತೀನಿ ನಾನು. ಹಾಗೆ ಲಾಸ್ಟ್ ಒಂದು ನೋಡಬಹುದು ಲಕ್ಸ್ ಸೋಪ್ ಅನ್ನೋದು 20 pieces ಸೇಲ್ ಆಗ್ತಿದೆ, ಅದು 47 rupees ಈಚಿಗೆ. ಈ ರೀತಿ ಅಮೌಂಟ್ ಹಾಕಿ ನಾನು ಈ ವೋಚರ್ ನ ಎಂಟರ್ ಅಂತ ಪ್ರೆಸ್ ಮಾಡಿ ಈ ರೀತಿ ಸೇಲ್ಸ್ ಮಾಡಿ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ನೋಡಬಹುದು ಕ್ಯಾಶ್ ಟ್ರಾನ್ಸ್ಫರ್ ಟು SBI ಬ್ಯಾಂಕ್ ಟು ಆಂಧ್ರ ಬ್ಯಾಂಕ್ 13,000 rupees ಅಂತಿದೆ. ಅಂದ್ರೆ SBI ಬ್ಯಾಂಕ್ ಇಂದ ಆಂಧ್ರ ಬ್ಯಾಂಕಿಗೆ 13,000 rupees ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಆಗ್ತಿದೆ. ಈ ರೀತಿ ಟ್ರಾನ್ಸ್ಫರ್ ಆದ್ರೆ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆದ್ರೆ ಅದೆಲ್ಲ ಕಾಂಟ್ರಾದಲ್ಲಿ ಎಂಟ್ರಿ ಮಾಡ್ತೀವಲ್ಲ, F4 ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಅಕೌಂಟ್ ಅಂತಿದೆಯಲ್ಲ, ಅಕೌಂಟ್ ಅಲ್ಲಿ ಯಾವ ಬ್ಯಾಂಕಿಗೆ ಫಸ್ಟ್ ಹೋಗ್ತಿದೆ ಅಮೌಂಟ್ ಅಂದ್ರೆ ಆಂಧ್ರ ಬ್ಯಾಂಕಿಗೆ ಹೋಗ್ತಿದೆ. ಥ್ರೂ ಎಲ್ಲಿಂದ ಹೋಗ್ತಿದೆ ಅಂದ್ರೆ SBI ಬ್ಯಾಂಕ್ ಇಂದ ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಿದೆ. ಅಮೌಂಟ್ 13,000 rupees ಅಂತ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡಿ ಈ ರೀತಿ ವೋಚರ್ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಲಾಸ್ಟ್ ಒನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕುಮಾರ್ ಥ್ರೂ SBI 10,000 rupees ಅಂತಿದೆ. ಅಂದ್ರೆ ಕುಮಾರ್ ಅನ್ನೋರಿಗೆ ನಾವು ಆಲ್ರೆಡಿ ಅಮೌಂಟ್ ಕೊಟ್ಟಿದ್ವಲ್ಲ ಅದು ರಿಸೀವ್ ಆಗ್ತಿದೆ. ಥ್ರೂ ಈ ಸಲ SBI ಬ್ಯಾಂಕಿಗೆ ಅಮೌಂಟ್ ಅನ್ನೋದು ರಿಸೀವ್ ಆಗ್ತಿದೆ ಅಂತ ತೋರಿಸ್ತಿದೆ. ಈ ರಿಸೀವ್ ಆಗ್ತಿದೆ ಅಂದ್ರೆ ಅಮೌಂಟ್ ನಾವು ರಿಸಿಪ್ಟ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. F6 ಅಂತ ಕ್ಲಿಕ್ ಮಾಡ್ತೀನಿ, ರಿಸಿಪ್ಟ್ ಅಲ್ಲಿ ಹೋಗ್ತೀನಿ. ಹಾಗೆ ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ, ಅಕೌಂಟ್ ಅಲ್ಲಿ ನಾನು SBI ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕುಮಾರ್ ಅನ್ನೋ ಲೆಜರ್ ನ ಕೊಟ್ಟು ಅಮೌಂಟ್ ನ 10,000 rupees ನ ಇಲ್ಲಿ ಮೆನ್ಷನ್ ಮಾಡಿ ಆನ್ ಅಕೌಂಟ್ ಅಂತ ತಗೊಂಡು ಎಂಟರ್ ಅಂತ ಪ್ರೆಸ್ ಮಾಡಿ ಈ ವೋಚರ್ ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ. ಹಾಗೆ ಇಲ್ಲಿ ವೋಚರ್ಸ್ ಎಲ್ಲ ಎಂಟ್ರಿ ಎಲ್ಲ ಆಯ್ತಲ್ಲ, ಈ ವೋಚರ್ಸ್ ಎಲ್ಲ ಎಂಟ್ರಿ ಆದ್ಮೇಲೆ ನಾನು ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಇವಾಗ ಬ್ಯಾಲೆನ್ಸ್ ಶೀಟ್ ನ ಚೆಕ್ ಮಾಡಬೇಕಾಗುತ್ತೆ. ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಮೌಂಟ್ ಅಂತ ಹೇಳಿ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆಯಲ್ಲ 39,440 ಅಂತ ಹೇಳಿ ಇದು ಲೆಫ್ಟ್ ಸೈಡ್ ಬಂದಿದೆಯಲ್ಲ, ಆ ಲೆಫ್ಟ್ ಸೈಡ್ ಬಂದಿರೋದಕ್ಕೆ ಈ ಪ್ರಾಬ್ಲಮ್ ಪ್ರಕಾರ ಇದು ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಹಾಗೆ ನಾವು ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಕೋಬಹುದು ನೀವು ಪರ್ಚೇಸ್ ಮಾಡಿದ್ದು ನಾವು ಪರ್ಚೇಸ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ, ಹಾಗೆ ಸೇಲ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಗೆ ಸೇಲ್ ಮಾಡಿದ್ವಿ, ಎಷ್ಟು ಪ್ರಾಫಿಟ್ ಬಂದಿದೆ ಅಂತೇಳಿ. ಹಾಗೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ಕೂಡ ಇದೆ. ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನಾನು ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಕೋಬಹುದು ನೀವು ಆಯಿಲ್, ಶುಗರ್, ಈ ರೀತಿ ಆಯಿಲ್ ಅನ್ನೋದು 1 can ಇನ್ನು ಪೆಂಡಿಂಗ್ ನಲ್ಲಿ ಇದೆ, ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇದೆ, ಇನ್ನು ಸೇಲ್ ಆಗಿಲ್ಲ ಅಂತ ತೋರಿಸ್ತಿದೆ. ಹಾಗೆ ಶುಗರ್ ಅನ್ನೋದು ಕೂಡ 3 bags ಇನ್ನು ಸ್ಟಾಕ್ ಅಲ್ಲಿ ಇದೆ ಅಂತ ತೋರಿಸ್ತಿದೆ. ಈ ರೀತಿ ನಾವು ಕ್ಲೋಸಿಂಗ್ ಸ್ಟಾಕ್ ನ ಕೂಡ ನೋಡ್ಕೋಬಹುದು. ಹಾಗೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ, ಮತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಕೋಬಹುದು ನೀವು ಕರೆಂಟ್ ಅಸೆಟ್ ಅಂತಿದೆಯಲ್ಲ, ಈ ಕರೆಂಟ್ ಅಸೆಟ್ ಅಲ್ಲಿ ಎಂಟರ್ ಪ್ರೆಸ್ ಮಾಡಿದ್ರೆ ಈ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಎಷ್ಟಿದೆ, ಹಾಗೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೋಬಹುದು. ಹಾಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಮತ್ತೆ ಎಂಟರ್ ಪ್ರೆಸ್ ಮಾಡಿದ್ರೆ ಆಂಧ್ರ ಬ್ಯಾಂಕ್ ಅಲ್ಲಿ SBI ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಎಲ್ಲ ನೋಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ಸ್ಟಾಕ್ ಐಟಮ್ಸ್ ಎಲ್ಲ ಯಾವ ರೀತಿ ಕೊಡೋದು, ಹಾಗೆ ಮೆಜರ್ಮೆಂಟ್ ಯಾವ ರೀತಿ ಕೊಡೋದು, ಹಾಗೆ ಪರ್ಚೇಸ್ ಆದ್ರೆ ಯಾವ ರೀತಿ ಎಂಟ್ರಿ ಮಾಡೋದು, ಸೇಲ್ಸ್ ಆದ್ರೆ ಯಾವ ರೀತಿ ಎಂಟ್ರಿ ಮಾಡೋದು, ಹಾಗೆ ಲಾಸ್ಟ್ ಗೆ ಪ್ರಾಫಿಟ್ ಹಾಗೆ ಕ್ಲೋಸಿಂಗ್ ಸ್ಟಾಕ್ ಯಾವ ರೀತಿ ಎಲ್ಲ ನೋಡ್ಕೊಳೋದು ಅಂತ ಹೇಳಿ ಗೊತ್ತಾಯ್ತಲ್ಲ. ನಾನು ನೆಕ್ಸ್ಟ್ ಪ್ರಾಬ್ಲಮ್ ನಲ್ಲಿ ಪರ್ಚೇಸ್ ರಿಟರ್ನ್ ಹಾಗೆ ಸೇಲ್ಸ್ ರಿಟರ್ನ್ ಎಲ್ಲ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಏನಾದ್ರು ಡೌಟ್ ಇದ್ರೆ ನೀವು ಕಾಮೆಂಟ್ ಮಾಡಿ, ನಾನು ನೋಡ್ತೀನಿ ಅಂತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.